ವಾಲ್ಮೀಕಿ ನಿಗಮ ಅಕ್ರಮಕ್ಕೆ ಮತ್ತೊಂದು ಟ್ವಿಸ್ಟ್. ದದ್ದಲ್ಗೆ ಗೊತ್ತಿಲ್ಲದಂತೆ ನಡೆದೋಯ್ತ ವ್ಯವಹಾರ. ರಿಪಬ್ಲಿಕ್ ಕನ್ನಡದಲ್ಲಿ ಪದ್ಮನಾಭ್ ಪರಶುರಾಮ್ ಎಕ್ಸ್ಕ್ಲೂಸಿವ್ ವಿಡಿಯೋ ಬಾಂಬ್. ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಧಿಕಾರಿಗಳಿಂದ ದುರುಪಯೋಗ ಆಗಿರೋದು ನಿಜ, ಅಕ್ರಮದಲ್ಲಿ ಸಚಿವರ ಪಾತ್ರವಿಲ್ಲ ಅಂದ್ರು ಡಿಕೆಶಿ. ಮತ್ತೊಂದೆಡೆ ಎಸ್ಐಟಿಯಿಂದ ನಾಗೇಂದ್ರ ವಿಚಾರಣೆ. ದರ್ಶನ್ ವಿರುದ್ಧ ಸಾಕ್ಷಿ ಆಗ್ತಾರಾ ಮೋಹನ್ ರಾಜ್? ದಾಸಾಗೆ 40 ಲಕ್ಷ ಹಣ ನೀಡಿದ್ದ ಮಾಜಿ ಉಪಮೇಯರ್. ಜಡ್ಜ್ ಮುಂದೆ 164 ಹೇಳಿಕೆ ದಾಖಲಿಸಲು ಚಿಂತನೆ. ಮಹಾಪ್ರವಾಹಕ್ಕೆ ಕರುನಾಡು ತತ್ತರ. ಭೀಕರ ಮಳೆಗೆ ಕೊಚ್ಚಿ ಹೋಯಿತು ಕರಾವಳಿ. ರಕ್ಕಸ ವರ್ಷಧಾರೆಗೆ ಮುಳುಗಿದ ಮುಂಬೈ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನಾಯಿ ಕಾಟ. ಹೆಗ್ಗಣ ಸತ್ತು ಬಿದ್ದಿದ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಜಿಲ್ಲೆಯಲ್ಲಿ ಇದೆಂಥ ದುರ್ಗತಿ. ನಮಸ್ಕಾರ ವೀಕ್ಷಕರೇ, ಸೂಪರ್ ಬಿಗ್ 3ಗೆ ಸ್ವಾಗತ. ಪ್ರತಿದಿನ 12 ಗಂಟೆಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಸಮಸ್ಯೆಗಳನ್ನು ತಂದು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳ ಮುಂದೆ ಇಟ್ಟು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೂಪರ್ ಬಿಗ್ 3ಯಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ನಿನ್ನೆನೇ 2 ಸುದ್ದಿಗಳನ್ನು ನಾವು ತಗೊಂಡಿದ್ವಿ. ದಮನಿತರ, ಶೋಷಿತರ, ಕಟ್ಟ ಕಡೆಯ ಸಮಾಜದ ಕಟ್ಟ ಕಡೆಯ ಮನುಷ್ಯರ, ಆಮೇಲೆ ತಾವು ಧ್ವನಿ ಯಾರೂ ಇಲ್ಲ ನಮಗೆ ಅಂತ ವ್ಯಥೆ ಪಡ್ತಾ ಇರೋರ ಬಾಳಿಗೆ ಬಂದಿರುವಂಥದ್ದೇ ಬೆಳಕಾಗಿ ಸೂಪರ್ ಬಿಗ್ 3. ಇವತ್ತಿನ ಸ್ಟೋರಿ ಮಕ್ಕಳ ತಲೆಗೆ ಬಿದ್ದು ತಲೆ ಯಾವ ರೀತಿ ಓಪನ್ ಆಗಿದೆ ಬನ್ನಿ ನೋಡೋಣ. ಮೊದಲಿಗೆ ಸರ್ಕಾರಿ ಶಾಲೆಗೆ ಹೋದರೆ ಜೀವಕ್ಕೆ ಗ್ಯಾರಂಟಿ ಇರಲ್ಲ. ಯಾವಾಗ ಬೇಕಿದ್ರೂ ತಲೆ ಮೇಲೆ ಬೀಳುತ್ತೆ RCC. RCC ಬಿದ್ದು ಮಕ್ಕಳ ತಲೆ ಏನಾಗಿದೆ ನೋಡಿ. ನೋಡಿ, ಶಾಲೆ, ಸರ್ಕಾರಿ ಶಾಲೆ ಬಹುತೇಕ 70% ಈಗಲೂ ಕೂಡ ಸರ್ಕಾರಿ ಶಾಲೆ.